Hello everyone. Yes, now we are going to discuss about one interesting topic, that is why bats are active at night. Okay, why bats fly at night? ಯಾಕೆ ಬ್ಯಾಟ್ಸ್ ನೈಟ್ ಟೈಮಲ್ಲಿ ಆ್ಯಕ್ಟಿವ್ ಕಂಡೀಷನಲ್ಲಿರುತ್ತೆ ಅಂತ ನಾವು ನೋಡೋಣ. ಸೊ ಬಿಫೋರ್ ಗೋಯಿಂಗ್ ಟು ದಟ್, ಸೊ ಬ್ಯಾಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ ಬ್ಯಾಟ್ ಅಂತ ಹೇಳಿದರೆ, ಸಿ ಬ್ಯಾಟ್ಸ್ ಆರ್ ದ ಓನ್ಲಿ ಮೆಮಲ್ಸ್ ದಟ್ ಕ್ಯಾನ್ ಫ್ಲೈ. ಸಿ ಬ್ಯಾಟ್ಸ್ ಫ್ಲೈ, ಇಟ್ ಕ್ಯಾನ್ ಫ್ಲೈ, ಇಟ್ ಹ್ಯಾವ್ ಎ ವಿಂಗ್ಸ್ ಅಂತ ಹೇಳಿಬಿಟ್ಟು ನಾವು ಅದನ್ನು ಬರ್ಡ್ಸ್ ಅಂತ ಕರೆಯೋಕ್ಕಾಗಲ್ಲ. ಬಿಕಾಸ್ ಇಟ್ ಹ್ಯಾವ್ ಎ ವಿಂಗ್ಸ್, ರೈಟ್, ಬಟ್ ಇಟ್ ಈಸ್ ಮೋಡಿಫೈಡ್ ಫ್ರಮ್ ದ ಫೋರ್ ಲಿಮ್ಸಿಂದ ಮೋಡಿಫೈಡ್ ಆಗಿರ್ತಕ್ಕಂಥ ವಿಂಗ್ಸ್ ಇದು ಹೊಂದಿರುತ್ತೆ. ದ್ಯಾಟ್ಸ್ ವೈ ಇಟ್ ಕ್ಯಾನ್ ಫ್ಲೈ ಆ್ಯಂಡ್ ಇಟ್ ಕ್ಯಾನ್ ಕ್ವಿಕ್ಲಿ ಆ್ಯಂಡ್ ಈಸಿಲಿ ಫ್ಲೈ ದ್ಯಾನ್ ಬರ್ಡ್ಸ್ಗಿಂತ ಕ್ವಿಕ್ಕಾಗಿ ಈಸಿಯಾಗಿ ಹಾರ್ತಕ್ಕಂಥ ಒಂದು ಮೆಮಲ್, that is the bat. Okay, and then coming to the eyesight. Okay, eyesight, ನೀವು ಕೇಳಿರ್ತೀರ ಬ್ಯಾಟ್ಸ್ಗೆ ಕಣ್ಣು ಕಾಣಲ್ಲ, ದಟ್ಸ್ ವೈ ಇಟ್ ಈಸ್ ಆ್ಯಕ್ಟಿವ್ ಅಟ್ ನೈಟ್ ಅಂತ ಹೇಳಿಬಿಟ್ಟು. ದಟ್ ಈಸ್ ರಾಂಗ್. ಬ್ಯಾಟ್ಸಿಗೂ ಕಣ್ಣು ಕಾಣುತ್ತೆ, ಬ್ಯಾಟ್ಸಿಗೂ ಕಣ್ಣಿದೆ, ಬೇರೆ ಆರ್ಗ್ಯಾನಿಸಮ್ಸ್ ಥರನೇ. ಸೊ ಬ್ಯಾಟ್ಸಲ್ಲೂ ನಾವು ಐಸ್ನ ನೋಡಬಹುದು. ಓಕೆ, ಆ್ಯಂಡ್ ಇಟ್ ಕ್ಯಾನ್ ಸಿ ಪರ್ಟಿಕ್ಯುಲರ್ಲಿ ಇನ್ ಲೋ ಲೈಟ್ ಕಂಡೀಷನ್. ಸೊ ಲೋ ಲೈಟ್ ಕಂಡೀಷನಲ್ಲಿದ್ದಾಗ ವಿಷನ್ನು ಕ್ಲಿಯರ್ ಆಗಿ ಕಾಣಿಸ್ತಕ್ಕಂಥದ್ದು. ಓಕೆ, ಆ್ಯಂಡ್ ದೆನ್ ಈಗ ನಾವು ರೀಸನ್ಸ್ನ ನೋಡ್ತಾ ಹೋಗೋಣ, ವೈ ಬ್ಯಾಟ್ಸ್ ಆರ್ ಮೋರ್ ಆ್ಯಕ್ಟಿವ್ ಅಟ್ ನೈಟ್ ಅಂತ ಹೇಳಿಬಿಟ್ಟು. ಸೊ ಫಸ್ಟ್ ರೀಸನ್ ಬಂದ್ಬಿಟ್ಟು ಫುಡ್ ಅವೈಲಬಿಲಿಟಿ. ಓಕೆ, food is the main source for every organisms, right? If we want to survive means we want food, right? That's why like that bats also want food. ಸೊ ಯಾವಾಗ ಅದಕ್ಕೆ ಫುಡ್ ಸಿಗುತ್ತೆ, ಫುಡ್ ಸೋರ್ಸ್ ಸಿಗುತ್ತೆ, ಸೊ ಆ ಟೈಮಲ್ಲಿ ಮಾತ್ರ ಇಟ್ ವಿಲ್ ಕಮ್ ಔಟ್. ಓಕೆ, ಬ್ಯಾಟ್ಸ್ನ ಫುಡ್ ಯಾವುದು ಹಂಗಾದರೆ, ಒಟ್ ಪ್ರೇ ಯಾವುದಾಗಿರುತ್ತೆ ಅಂದರೆ, ಸಿ ಮೋಸ್ಟ್ ಆಫ್ ದ ಇನ್ಸೆಕ್ಟ್ಸ್ ಆಗಿರಬಹುದು, ಮಾತ್ಸು, ಮಸ್ಕಿಟೋಸು. ಸೊ ದೇ ಆರ್ ಆಲ್ ಆ್ಯಕ್ಟಿವ್ ಅಟ್ ನೈಟ್. ಸೊ ಈ ಬ್ಯಾಟ್ಸು ನೈಟ್ ಟೈಮಲ್ಲಿ ಹೊರಗಡೆ ಬರೋದ್ರಿಂದ ಈಸಿಯಾಗಿ ತನ್ನ ಪ್ರೇನ ಅದು ಕ್ಯಾಚ್ ಮಾಡ್ತಕ್ಕಂಥದ್ದು. ದಟ್ ಈಸ್ ದ ಒನ್ ರೀಸನ್. ಸೊ ಮೋಸ್ಟ್ ಆಫ್ ದೀಸ್ ಇನ್ಸೆಕ್ಟ್ಸ್, prey like moths and mosquitoes, are most active at night time, making it easy for bats to find a food. This is the one reason. Okay, and then the second reason, predator avoidance. Okay, see like bats na predator ಬಂದ್ಬಿಟ್ಟು ಬರ್ಡ್ಸ್ ಆಗಿರುತ್ತೆ. ಫ್ಲೈಯಿಂಗ್ ಅಟ್ ನೈಟ್ ರೆಡ್ಯೂಸಸ್ their risk of predation from birds. ಸೊ ನೈಟ್ ಟೈಮಲ್ಲಿ ಬರ್ಡ್ಸ್ ಆ್ಯಕ್ಟಿವ್ ಕಂಡೀಷನಲ್ಲಿರೋದನ್ನು ನಾವು ಕಮ್ಮಿ ನೋಡ್ತೀವಿ ಅಲ್ವಾ. ಯಾವ ಬರ್ಡ್ಸು ನೈಟ್ ಟೈಮಲ್ಲಿ ಫ್ಲೈ ಮಾಡಲ್ಲ. ಸೊ ದೇ ಆರ್ ನಾಟ್ ಫ್ಲೈ ಅಟ್ ನೈಟ್, ದೇ ಆರ್ ಆ್ಯಕ್ಟಿವ್ ಅಟ್ ಡೇ ಟೈಮ್. ಸೊ ಈ ಬ್ಯಾಟ್ಸು ಬರ್ಡ್ಸಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ, ಸೊ ಈ ಡೇ ಟೈಮಲ್ಲಿ ಬ್ಯಾಟ್ಸ್ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ದ್ಯಾಟ್ಸ್ ವೈ ದೇ ಆರ್ ಫ್ಲೈ ಅಟ್ ನೈಟ್ ಟೈಮ್. ಓಕೆ, ಫ್ಲೈ ಅಟ್ ನೈಟ್ reduces the risk of predation from birds of prey, which are typically hunters. So birds are the predator for bats. That's why bats will escape from the birds. This is the one of the reason. And then the last reason, what's the last reason? Echolocation adaptation. Yes, so what is this echolocation? Yes, see, bat uses echolocation technique. See, this is one technique in which frequency which is too high. Okay, these bats use this technique to locate their prey. See in this picture you can notice bats use this technique to locate their prey. ಎದುರಿಗೆ ಬರ್ತಾ ಇರ್ತಕ್ಕಂಥ ಪ್ರೇನ ಇಟ್ ಕ್ಯಾನ್ ಈಸಿಲಿ ನೋಟಿಸ್. ಸೊ ಯಾವುದೋ ಒಂದು ಪ್ರಾಣಿ ಬರ್ತಾ ಇದೆ, ಸೊ ಆ ಪ್ರಾಣಿನ ಕ್ಯಾಚ್ ಮಾಡಬೇಕಾ ಅಥವಾ ಆ ಡೈರೆಕ್ಷನ್ನ ಇಟ್ ಕ್ಯಾನ್ ಡಿವಿಯೇಟ್ ಮಾಡಬೇಕಾ ಅಂತ ಒಂದು ಏನೋ ಮ್ಯಾಪ್ನ ತನ್ನ ಮೈಂಡಲ್ಲೇ ಒಂದು ಏನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಈ ಬ್ಯಾಟು ಮಾಡುತ್ತೆ. ಓಕೆ, this echolocation sounds are reflected in the environment, hitting various objects and returning to the bats. Okay, as echo. This echo signals enables bats to form a mental map on its surroundings. This is the reason. Okay, ಎದ್ರಲ್ಲಿ ಬರ್ತಿರ್ತಕ್ಕಂಥದ್ದು ಪ್ರೇನ, ಪ್ರಿಡೇಟರ ಅಂತ
ಅದನ್ನು ಒಂದು ಮೈಂಡಲ್ಲೇ ಒಂದು ಮ್ಯಾಪ್ನ ಅದು ಏನು ಮಾಡುತ್ತೆ, ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ದಿಸ್ ಇಸ್ ದ ರೀಸನ್, 3 ಮೇನ್ ರೀಸನ್ ವೈ ಬ್ಯಾಟ್ಸ್ ಆರ್ very active at night, why bats are fly at night. So I hope this session will helpful for you. Thank you for watching.